ಎಷ್ಟೋ ಮಕ್ಕಳು ಇವತ್ತಿನ ದಿವಸ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾನೆ ಇದ್ದಾರೆ. ಹೌದು ಸರ್, ಸಹಜ ಗುಣ, ಮನುಷ್ಯನ ಸಹಜ ಗುಣ. ಮನುಷ್ಯನ ಸಹಜ ಗುಣ ಏನಂದ್ರೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದರೆ ಅದನ್ನು ರೆಕ್ಟಿಫೈ ಮಾಡ್ತಕ್ಕಂಥ ಬುದ್ಧಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ರಿಫರ್ಮೇಟಿವ್ ಆಗಿರಬೇಕು. ಓಕೆ, ರಿಫರ್ಮೇಟಿವ್ ಆಗಿರಬೇಕು ಅಂತಕ್ಕಂಥದ್ದು ಸಹಜ. ನಮ್ಮ ಸಾಂಪ್ರದಾಯಗಳು, ನಮ್ಮ ಗ್ರಂಥಗಳು ಎಲ್ಲ ಹೇಳ್ಕೊಂಡ್ ಬಂದಿರ್ತಕ್ಕಂಥದ್ದು. ಶಿಕ್ಷೆ ಸಿವಿಯರ್ ಇದ್ದಾಗ ಇಡೀ ವ್ಯವಸ್ಥೆ, ಕುಟುಂಬ ಒಂದು ನೈತಿಕವಾಗಿ ಅವರು ಹಾಳಾಗ್ತಾರೆ, ಸಾಮಾಜಿಕವಾಗಿ ಅಧಂಪತನ ಆಗ್ಬಿಡ್ತಾರೆ, ಆರ್ಥಿಕವಾಗಿ ಕುಗ್ಗೋಗ್ಬಿಡ್ತಾರೆ, ಫ್ಯಾಮಿಲಿ ಅವರು ಅಷ್ಟೇ ಅಲ್ಲದೆ ಅವ್ರ ಡಿಪೆಂಡರ್ಸು ಹೋಗ್ಬಿಡ್ತಾರೆ, ಫ್ಯಾಮಿಲಿ ನಷ್ಟ ಆಗ್ತದೆ, ಅಂತಿಮವಾಗಿ ದೇಶಕ್ಕೆ ಇದು ನಷ್ಟ. ಹೌದು, ನಿಜ. ಏನೇ ಒಂದು ಎಷ್ಟು ಆರೋಪಿಗಳು ಎಷ್ಟು ಶಿಕ್ಷೆ ಕೊಲ್ಪಡ್ತಾರೆ ಅಷ್ಟು ನಷ್ಟ ಆಗ್ತದೆ. ಅಂದರೆ ಶಿಕ್ಷೆ ಕೊಡಬಾರ್ದು ಅಂತ ನಾನು ಅರ್ಥ ಅಲ್ಲ. ಶಿಕ್ಷೆ ಕೊಡುವಂಥದ್ದು ಆ ಅಫೆನ್ಸ್ಗೆ ತಕ್ಕಂಗೆ ರೀಸನಬಲ್ ಆಗಿರ್ಬೇಕು ಅಂತಕ್ಕಂಥದ್ದು. ಈಗ ಒಬ್ಬ ವ್ಯಕ್ತಿ ಪೂರ ಗೊತ್ತಿಲ್ದೇನೋ ಯಾರು ನಿಜವಾಗ್ಲೂ ಅಫೆನ್ಸ್ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಇರಲಿ, ಗೊತ್ತಿಲ್ದೇನೋ ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಸೇಮ್ ಈಕ್ವಲೆಂಟ್ ಶಿಕ್ಷೆ ಕೊಟ್ಟಾಗ ಅವನು ಏನು ನಟೋರಿಯಸ್ ಆಗ್ತಾನೆ ಮತ್ತೆ ಮುಂದಿನ ಜೀವನಗಳಲ್ಲಿ. ಅವ್ನು ಬದುಕೇ ಇರೋದಿಲ್ಲ. ನಿಜ. ಸಡನ್ ಪ್ರೊವೊಕೇಶನ್ ಏನೋ ಮರ್ಡರ್ ಆಯಿತು, ಅಥವಾ ಯಾರೋ ಮಾಡೋರು ಬಂದಿದ್ದು ಗುಂಪಲ್ಲಿ ಯಾರೋ ಹೊಡೆದ್ರು, ಇವನು ಫಿಕ್ಸ್ ಮಾಡಿ ಒಳಗಡೆ ಕಳಿಸಿದ್ರು, ಇವನು ತಪ್ಪಿರೋಲ್ಲ. ಓವರ್ ಸೈಟು ಗೊತ್ತಿಲ್ದೇನೋ ಅಥವಾ ಅರಿವಿಲ್ದೇನೋ ಅಥವಾ ಸ್ನೇಹಿತರ ಪ್ರಭಾವದಿಂದನೋ ಮತ್ತೊಬ್ಬರ ಪ್ರಭಾವದಿಂದ ಹೋಗಿರ್ತಾನೆ. ಅವ್ನು ಬದುಕಕ್ಕೆ ಅವಕಾಶ ಬೇಕು, ಅವ್ನು ಡೆವಲಪ್ ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶ ಬೇಕು, ಸಮಾಜದ ವ್ಯಕ್ತಿಯ ಬದುಕಲಿಕ್ಕೆ ಅವಕಾಶ ಬೇಕು ಅಂತಕ್ಕಂಥ ಬದಲಾವಣೆಗಳು ಆಗಿರಬೇಕು. ಬಟ್ ಹಾಗಾಗಿ ನಾನು ಹೇಳುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಇದರಲ್ಲಿ ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರೆ ಒಳ್ಳೆಯದು. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ರಿಫರ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಇನ್ನು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈ ಮೊದಲು IPCಯಲ್ಲಿ 90 ದಿನ ಟೈಮ್ ಇತ್ತು ಸರ್. ಈ ಹೊಸ ಕಾನೂನು ಹೇಳ್ತಾ ಇದೆ 60 ದಿನಗಳಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತ ಹೇಳಿ. ವಿಚಾರಣೆ ಮುಗಿದ 45 ದಿನಗಳಲ್ಲಿ ತೀರ್ಪು ಪ್ರಕಟ ಆಗಬೇಕು ಅಂತ ಹೇಳ್ತಾ ಇದೆ. ಆದರೆ ವಿಚಾರಣೆಗೆ ಇಂತಿಷ್ಟು ಸಮಯವನ್ನು ನಿಗದಿ ಮಾಡಿಲ್ಲ, ಯಾಕೆ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಯಾವುದೇ ಕಾನೂನಲ್ಲಿ ನಮ್ಮ ದೇಶದಲ್ಲಿ ಇದೊಂದೇ ಅಲ್ಲ, ಸಾಕಷ್ಟು ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಇದ್ದಾವೆ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ವಿತಿನ್ 100 days ನೀವೆಲ್ಲ ತೀರ್ಮಾನ ಕೊಡಬೇಕಿದೆ. ಯಾವುದೂ ಸಹ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಜನರ ಸಂಖ್ಯೆಗೆ ಅನುಪಾತಕ್ಕೆ ಅನುಗುಣವಾಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ರೆ, ಏನು ಕೋರ್ಟ್ಸು, ಕ್ಲರ್ಕ್ಸು, ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಇವರೆಲ್ಲ ಪ್ರೊವೈಡ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಡನ್. ಬಟ್ ಅದಿಲ್ಲ ಅಂದಾಗ, ಇದು ಸುಮ್ಮನೆ ನಾವು ಕಾನೂನಲ್ಲಿ ಮಾಡಿದಾಗ ಇದು ಎಫೆಕ್ಟಿವ್ ಆಗೋದಿಲ್ಲ. ಈಗ 40 days ಚಾರ್ಜ್ ಶೀಟ್ ಫೈಲ್ 60 days ಚಾರ್ಜ್ ಶೀಟ್ ಫೈಲ್ ಮಾಡಬೇಕು, ಅದೆಲ್ಲ ಸರಿ. ಇನ್ವೆಸ್ಟಿಗೇಷನ್ ಅದೇ ತೀರ್ಪನ್ನು ಕೋರ್ಟ್ಗಳ ಮೇಲೆ ಒತ್ತಡ ತರೋದಿದೆಯಲ್ಲ, ಅದು ಇಂಪಾಸಿಬಲ್. ಕೋರ್ಟ್ಗಳು ಒತ್ತಡ ತಂದಾಗ ಕರೆಕ್ಟ್ ನ್ಯಾಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಜಡ್ಜ್ಮೆಂಟ್ ಶುಡ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಡ್ಜ್, ಇಟ್ ಶುಡ್ ನಾಟ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಸ್ಟಿಸ್ ಆಗೋಗ್ಬರ್ತದೆ. ಎ ಜಡ್ಜ್ಮೆಂಟ್ ಶುಡ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಸ್ಟಿಸ್, ಇಟ್ ಶುಡ್ ನಾಟ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಡ್ಜ್. ಒಬ್ಬ ತೀರ್ಪು ನ್ಯಾಯಮೂರ್ತಿಯ ತೀರ್ಪಾಗಿರಬಾರ್ದು, ಅದೇ ನ್ಯಾಯಿಕ ತೀರ್ಪಾಗಿರ್ಬೇಕು. ನ್ಯಾಯಮೂರ್ತಿಯ ತೀರ್ಪಿಗೂ ನ್ಯಾಯಿಕ ತೀರ್ಪಿಗೂ ಏನಾಗುತ್ತಂದ್ರೆ, ನ್ಯಾಯಮೂರ್ತಿಯ ತೀರ್ಪಾಗ ಅನೇಕ ಒತ್ತಡಗಳು ಇರ್ತವೆ, ನಿಜ ಕಂಪಲ್ಷನ್ ಇರ್ತದೆ. ಇಷ್ಟರೊಳಗಡೆ ತೀರ್ಮಾನ ಮಾಡಬೇಕು, ಈ ವಿಟ್ನೆಸ್ಗಳನ್ನ ಬೇಗ ಮುಗಿಸ್ಬಿಡಿ, ಅದನ್ನು ಎವಿಡೆನ್ಸ್ ಬೇಗ ಮುಗಿಸ್ಬಿಡಿ, ನೀವು ಕರ್ಟೈಲ್ ಮಾಡ್ತಕ್ಕಂಥದ್ದು, ಬೇಗ ಮುಗಿಸ್ತಕ್ಕಂಥದ್ದು, ಅಥವಾ ಅಷ್ಟೆಲ್ಲ ಆಗ್ತಕ್ಕಂಥದ್ದು, ಅಥವಾ ಸೇಮ್ ಎವಿಡೆನ್ಸ್ನ ರೆಕಾರ್ಡ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಆ ಥರ ಆಗೋಗ್ಬರ್ತದೆ. ಸೊ ಅವಾಗ ನಿಜವಾಗ್ಲೂ ಎಷ್ಟೋ ಜನ ಇನ್ನೋಸೆಂಟ್ಸು ಶಿಕ್ಷೆಗೊಳಪಡ್ತಾರೆ, ಮತ್ತು ನಿಜವಾಗ್ಲೂ ಅಪರಾಧಿಗಳು ತಪ್ಪಿಸ್ಕೊತಾರೆ. ಆ ಥರ ಸಾಧ್ಯತೆಗಳು ಜಾಸ್ತಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.